ಇವತ್ತು ನಾವು 1 ತಿಂಗಳ ತನಕ ನಾವು ಶೇಖರ ಮಾಡಿ ಇಟ್ಟರೂ ಕೂಡ ಗರಿಯಾಗಿ ಉಳಿಯುವಂತೆ ಕೆಡದೇ ಇರೋ ಹಾಗೆ ಸುಲಭ ವಿಧಾನದಲ್ಲಿ ಕೋಡುಬಳೆ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು 1/4 ಕಪ್ ಆಗುವಷ್ಟು ಕಡಲೆಬೇಳೆನ ಮಧ್ಯಮ ಉರಿಯಲ್ಲಿ ಒಂದು ಬಾಣಲೆಗೆ ಹಾಕಿ ಎಣ್ಣೆಯನ್ನು ಹಾಕದೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಕಂದು ಬಣ್ಣಕ್ಕೆ ತಿರುಗುವ ತನಕ ಚೆನ್ನಾಗಿ ಗರಿ ಆಗೋ ತನಕ ಹುರಿದು ನಂತರ ತೆಗೆದು ಒಂದು ತಟ್ಟೆಗೆ ಹಾಕಿಟ್ಟರೆ ಅದು ಸ್ವಲ್ಪ ತಣೀತದೆ, ಆಮೇಲೆ ಹುಡಿ ಮಾಡ್ಕೊಳ್ಬೋದು. ಅದರ ಬದಲು ಹುರಿಗಡಲೆ ಕೂಡ ನೀವು ಹಾಕ್ಬೋದು. 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಅದೇ ಬಾಣಲೆಗೆ. ಸಣ್ಣ ಉರಿಯಲ್ಲಿ ಒಂದೇ 1 ನಿಮಿಷ ಅಕ್ಕಿ ಹಿಟ್ಟನ್ನು ಹುರಿಬೇಕು, ಬಣ್ಣ ಬದಲಾಗಲಿಕ್ಕೆ ಬಿಡಬಾರ್ದು. ನಂತರ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕಬೇಕು. ಮೈದಾ ಹಿಟ್ಟು ಹಾಕಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಮೈದಾ ಹಿಟ್ಟು ಒಂದನ್ನು ಹೊರತುಪಡಿಸಿ ಉಳಿದೆಲ್ಲ ಸಾಮಗ್ರಿಗಳನ್ನು ಹಾಗೆ ಇಟ್ಕೊಂಡು ಮಾಡ್ಬೋದು. ಮೈದಾ ಹಿಟ್ಟು ಹಾಕಿದ ಮೇಲೆ ಮತ್ತೆ 1 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದು ತೆಗೆದಿಡಬೇಕು. ಅಷ್ಟರಲ್ಲಿ ಕಡಲೆಬೇಳೆ ತಣ್ಣದಿರ್ತದೆ. ತಣ್ಣದಿರುವ ಹುರಿದಿರುವ ಕಡಲೆಬೇಳೆನ ಮಿಕ್ಸಿ ಜಾರಿಗೆ ಹಾಕಿ 10 ಕರಿಬೇವಿನ ಎಲೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಅದಕ್ಕೇನೆ ಹುರಿದ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಅರ್ಧ ಚಮಚ ಓಮ, ಚಿಟಿಕೆ ಅರಿಶಿನ ಪುಡಿ, ಚಿಟಿಕೆ ಅಥವಾ 1/4 ಚಮಚ ಆಗುವಷ್ಟು ಇಂಗಿನ ಪುಡಿ, 1 ಚಮಚ ಅಚ್ಚಕಾರದ ಪುಡಿ, 3/4 ಚಮಚ ಉಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು. ನಾನಿಲ್ಲಿ ಹೇಳಿರುವ ಅಳತೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ 5 ದೊಡ್ಡ ಚಮಚ ಆಗುವಷ್ಟು ಬಿಸಿ ಎಣ್ಣೆ, ಅಂದರೆ ಎಣ್ಣೆನ ಬಿಸಿ ಮಾಡಿ ಹಾಕಬೇಕು. ಬಿಸಿ ಇರುವಾಗಲೇ ಹಾಕಬೇಕು. ಚೆನ್ನಾಗಿ ಕಲಿಸ್ಬೇಕು. ಬಿಸಿ ಎಣ್ಣೆ ಹಾಕೋದ್ರಿಂದ ಕೋಡುಬಳೆ ತುಂಬ ಗರಿಯಾಗಿ ಬರ್ತದೆ. ಅಷ್ಟೇ ಅಲ್ಲ, ಕಡಲೆಬೇಳೆ ನಾವು ಉಪಯೋಗಿಸೋದ್ರಿಂದ ಹುರಿಗಡಲೆ ಹಾಕಿ ನೀವು ಮಾಡೋದಕ್ಕಿಂತ ಕಡಲೆಬೇಳೆನ ಹುರಿದು ಹಾಕಿ ಮಾಡಿದಾಗ ಕೋಡುಬಳೆ ಇನ್ನೂ ಕೂಡ ಗರಿಯಾಗಿ ಇರ್ತದೆ. ಚೆನ್ನಾಗಿ ಎಣ್ಣೆ ಹಾಕಿದ ಮೇಲೆ ಕಲಸಿದ ನಂತರ 1/4 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ಆದರೆ ನೀರನ್ನು ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಳ್ಬೇಕು, ಒಂದೇ ಸರಿ ಅಲ್ಲ. ನಿಖರವಾಗಿ ನೀರು ಎಷ್ಟು ಬೇಕು ಅನ್ನೋದು ಕೆಲವೊಮ್ಮೆ ವ್ಯತ್ಯಾಸ ಆಗ್ತದೆ. 1/4 ಕಪ್ಪೇ ಬೇಕು ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನೋಡಿಕೊಂಡು ಹಾಕಿ. ಸ್ವಲ್ಪ ಕಲಸಿದ ಹಿಟ್ಟು ಗಟ್ಟಿ ಇರಬೇಕು, ತುಂಬ ಗಟ್ಟಿ ಇರಬಾರ್ದು. ತುಂಬ ಮೆತ್ತಗಾದರೆ ಮಾತ್ರ ಅದು ಎಣ್ಣೆನ ಹೀರ್ಕೊಳ್ತದೆ ಕೋಡುಬಳೆ ಕರಿಯುವಾಗ. ನೆಲ್ಲಿಕಾಯಿ ಗಾತ್ರದ ಹಿಟ್ಟನ್ನು ತಕ್ಕೊಂಡು ಈ ರೀತಿ ರೋಲ್ ಮಾಡಿ ಅದನ್ನು ಬಳೆ ಶೇಪಿಗೆ ಕೊಟ್ಟು ಕೋಡುಬಳೆ ಮಾಡಿಕೊಂಡು ಎಲ್ಲ ಕೋಡುಬಳೆನ ಇದೇ ರೀತಿ ತಯಾರು ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ನೀವು ಎಣ್ಣೆಗೆ ಕೋಡುಬಳೆನ ಬಿಡುವಾಗ ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಅದನ್ನು ಕರಿಯಿರಿ. ಸರಿಯಾಗಿ ಕಂದು ಬಣ್ಣಕ್ಕೆ ಬಂದು ಗರಿಯಾಗೋ ತನಕ ಕರೆದು ತೆಗಿಬೇಕು. ಇಷ್ಟು ಮಾಡಿದರೆ ಕೋಡುಬಳೆ ರೆಡಿ ಆಗ್ತದೆ. ನೋಡಿ, ಕೋಡುಬಳೆ ಎಷ್ಟು ಗರಿಯಾಗಿ ಬಂದಿದೆ. ಪೂರ್ತಿ ತಣಿದ ಮೇಲೆ ಒಂದು ಗಾಳಿಯಾಡದ ಡಬ್ಬಕ್ಕೆ ಹಾಕಿ 1 ತಿಂಗಳವರೆಗೆ ಇಟ್ಟರು ಹೀಗೆ ಉಳಿತದೆ. ಅದು ತುಂಬ ರುಚಿಯಾಗಿಯೂ ಇರ್ತದೆ, ಮಾಡೋದು ಕೂಡ ಸುಲಭ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.